ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಹೋಳಿಗೆ ಅಥವಾ ಒಬ್ಬಟ್ಟು. 1 kg ಕಡಲೆಬೇಳೆ ನೀಟಾಗಿ ತೊಳ್ಕೊತೀನಿ ರೀ. ನಮ್ಮ ಮನೆ ಜಾಸ್ತಿ ಜನ ಇದ್ದರಿಂದ 1 kg ಪೂರ ಹಾಕತ್ತೀನಿ ರೀ. ನಾನು ಸ್ವಲ್ಪ ನೀರು ಹಾಕಿ ತೊಳ್ಕೊಬೇಕ್ರಿ ಇದು ಬೇಳೆ, ಯಾಕಂದ್ರೆ ಭಾಳ ದಿನದ ಇರ್ತಾವೆ ಬೇಳೆ, ಔಷಧ ಹಚ್ಚಿಟ್ಟಿರ್ತಾರೆ, ಹುಳ ಅಂಥವನ್ನು ಸ್ವಲ್ಪ ನೀಟಾಗಿ ಬೇಳೆ ತೊಳ್ಕೊತೀನಿ ರೀ. ಬೇಳೆ ತೊಳ್ಕೊಂಡು ಕುಕ್ಕರ್ನಾಗ ನೀರು ಇಟ್ಟಿದ್ದೀನಿ ರೀ. ನೀರು ಬಿಸಿ ಆಗ್ಯಾವ, ನಿಮಗೆ ತೋರಿಸಿದ್ದಿಲ್ಲ ನಾನು. ನೀರು ಬಿಸಿ ಆಗ್ಯಾವ. ನೀರು ಕಾದ ನಂತರ ಈಗ ಬೇಳೆ ಹಾಕಕತ್ತೀನಿ ರೀ. ಬೇಳೆ ಹಾಕ್ತೀನಿ ರೀ. ಒಟ್ಟು 1 kg ಬೇಳೆ ಹಾಕೀನಿ ರೀ ನಾನು. ನಿಮಗೆ ನಿಮ್ಮ ಮನ್ಯಾಗ ಎಷ್ಟು ಜನ ಇದ್ದೀರಿ ನೋಡ್ಕೊಂಡು ಹಾಕಿರಿ. ನಮ್ಮ ಮನ್ಯಾಗ ಸ್ವೀಟ್ ತಿಂತಾರೆ, ನಾವು 1 kg ಬೇಳೆ ಹಾಕತ್ತೀನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಮ್ಯಾಗ, ಉಕ್ಕಬಾರ್ದು ಅಂತೇಳಿ. ಉಕ್ಕು ಬರ್ತದೆ ಬೇಳೆ, ಉಕ್ಕಿ ನೀರೆಲ್ಲ ಗ್ಯಾಸ್ ಮ್ಯಾಗ ಬೀಳ್ತಾವೆ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕೋದ್ರಿ. ಕುಕ್ಕರ್ ಮುಚ್ತೀನಿ ರೀ. ಹಿಟ್ಟು ಚಾಣಿ ಹಿಡಿತೀನಿ ರೀ. ಈಗ ಹಿಟ್ಟು ಜಲ್ದಿ ಹಿಡ್ಕೋತೇವೆ. ನಮಗೆ 1 kg ನೋಡ್ಕೊಂಡು ಹಿಟ್ಟು ನಾದ್ಕೋತೇವೆ ರೀ. ಉಪ್ಪು ರುಚಿಗೆ, ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬೇಕು, ರುಚಿಗೆ ತಕ್ಕಷ್ಟು. ಹಿಟ್ಟು ಅದಕ್ಕೆ ನಾವು ಚಪಾತಿ ಹಿಟ್ಟಿಗೆ ಹೆಂಗೆ ಉಪ್ಪು ಹಾಕ್ತೇವೆ ಆ ಥರ ಉಪ್ಪು ಹಾಕ್ತೀನಿ ರೀ. ಇದು ಹಿಟ್ಟು ಏನು ಮಾಡ್ಬೇಕು ರೀ, ಸ್ವಲ್ಪ ನಾದಾಗೆ ಸ್ವಲ್ಪ ಮೆತ್ತಗೆ ಸ್ವಲ್ಪ ಅಳಸು ನಾದ್ಬೇಕು ರೀ. ಇದು ಹಿಟ್ಟು ಗಟ್ಟಿ ಚಪಾತಿ ಹಿಟ್ಟು ಥರ ನಾದಬಾರ್ದು ರೀ. ಇದು ಸ್ವಲ್ಪ ಅಳಸಾಗೆ ಇರ್ಬೇಕು ರೀ ಇದು ಹಿಟ್ಟು. ಅಳಸು ನಾದಿ ಒಂದು ಸ್ವಲ್ಪ ಭಾಳ ತಿಕ್ಕಬೇಕು ರೀ. ಇದಕ್ಕೆ ಜಾಸ್ತಿ ಜರ ಸ್ವಲ್ಪ ಬಾರ್ ಹಾಕಿ ತಿಕ್ಕಬೇಕು ರೀ. ತಿಕ್ಕಿ ಮಾಡಿದೆವು ಅಂದ್ರೆ ಹಿಟ್ಟು ಮೆತ್ತಗೆ ಆಗ್ತದೆ ರೀ. ಅದು ಜಿಗಿನೂ ಆಗ್ತದೆ, ಮೆತ್ತಗೂ ಆಗ್ತದೆ. ಹಿಟ್ಟು ಎಷ್ಟು ಸ್ಮೂತ್ ಆಗ್ತದೆ ಅಷ್ಟು ಚಂದ ಹೋಳಿಗೆ ಬರ್ತಾವೆ, ರುಬ್ಬಿ ಹೋಳಿಗೆ ಬರ್ತಾವೆ. ಹಿಂಗೆ ತಿಕ್ಕೋಬೇಕ್ರಿ. ಮೇನ್ ಇದಕ್ಕೆ ಹಿಟ್ಟೆ ನೋಡ್ರಿ ನೀಟಾಗಿ ತಿಕ್ಕೋದಂದ್ರೆ. ಈಗ ಬ್ಯಾಳೆ ಕುದ್ದವ್ರಿ ನೋಡ್ರಿ, ಈ ಥರ ಬ್ಯಾಳೆ ಕುದ್ದವ್ರಿ. ಈಗ ಬ್ಯಾಳೆ ಕುದ್ದವ. ಈಗ ಸೋಸ್ಕೋತೇವ್ರಿ ಇವು ನೀರಲ್ಲಿ ನಾವು ಸಾಂಬಾರು ಮಾಡ್ತೇವ್ರಿ. ಇದು ನೀರು ಕಟ್ಟಿನ ಸಾಂಬಾರತ್ತು ಮಾಡ್ತೇವೆ. ಇದು ಟೇಸ್ಟ್ ಆಗಿರ್ತದೆ ರೀ. ನಾವು ಹೋಳಿಗೆಗೆ ಆ ಸಾಂಬಾರೇ ಯೂಸ್ ಮಾಡ್ತೇವೆ ರೀ. ಅನ್ನ ಸಾಂಬಾರು ಮ್ಯಾಗ ತಿನ್ಬೇಕಾದ್ರೆ. ಈಗ ಬೆಲ್ಲ ಹಾಕೋತೀನಿ ರೀ. 1 kg ಬ್ಯಾಳೆಗೆ ಒಂದು ಸ್ವಲ್ಪ ತೆಗಿಬೇಕ್ರಿ. 1 kg ಬೆಲ್ಲ ಹತ್ತದ ಭಾಳ ಸ್ವೀಟ್ದ ಆಗ್ತದೆ ಅಂತೇಳಿ ಒಂದು ಸ್ವಲ್ಪ ತೆಗಿಬೇಕ್ರಿ ಬೆಲ್ಲ. 1 kg ಬ್ಯಾಳೆಗೆ 1 kg ಬೆಲ್ಲ ಹಾಕೋಬೇಕ್ರಿ. ಇದು ಬ್ಯಾಳೆ ಹಾಕೋತೀನಿ ರೀ. ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಬೆಲ್ಲ ಸಣ್ಣ ಮಾಡ್ಬೇಕ್ರಿ ಪುಡಿ. ಬೆಲ್ಲ ಎಲ್ಲ ಸಣ್ಣಗೆ ಪುಡಿ ಮಾಡಿದೆವಂದ್ರೆ ಅದು ಜಲ್ದಿ ಬೇಗ ಕರಗ್ತದೆ ರೀ. ಈ ಥರ ಎಲ್ಲ ತಿರುಗಿಸ್ಬೇಕ್ರಿ. ಕುದೀತು ನೋಡ್ರಿ. ಈ ಥರ ಗಟ್ಟಿ ಕುದಿಬೇಕ್ರಿ. ಅದು ಅಳಸಾಗಬೇಕು. ಅಳಸಿದ್ದಿರ್ತದೆ ಸ್ವಲ್ಪ, ಬೆಲ್ಲ ಹಾಕೋಣ ಅಳಸಾಗ್ತದೆ ರೀ. ಅದು ಕುದಿಬೇಕು. ಈ ಥರ ಗಟ್ಟಿ ಆಗ್ಬೇಕು ನೋಡ್ರಿ. ಆ ನಂತರ ಹೂರ್ಣ ರೆಡಿ ಮಾಡ್ಕೊತೇವೆ ನಾವು. ಈ ಥರ ಚಾಣಿ ಇರ್ತದೆ. ಆ ಚಾಣಿಲಿ ಒಂದು ಏನಾರ ವಾಟೆ ಗ್ಲಾಸ್ ಹತ್ತು ಒಂದು ತಿಕ್ಬೇಕ್ರಿ. ಈಗ ಹೂರ್ಣ ಬೀಳ್ತದ್ರಿ ಅಲ್ಲಿ ಕೆಳಗೆ ಬುಗುಣ್ಯಾಗ. ಹೂರ್ಣ ಭಾಳ ಸಣ್ಣ ಆಗ್ತದ್ರಿ. ಇದಕ್ಕೆ ಚಂದ ಆಗ್ತವ್ರಿ. ಹೋಳ್ಗಿನೂ ಭಾಳ ಚಂದ ಬರ್ತಾವ್ರಿ. ಹೂರ್ಣ ಎರಡು ಜಿಗಿ ಆಗ್ಯದ ನೋಡ್ರಿ. ಎಷ್ಟು ಚಂದ ಕುದಿಸ್ತೇವೆ ನೋಡ್ರಿ, ಅಷ್ಟು ಚಂದ ಜಿಗಿ ಬರ್ತದ್ರಿ. ಇದು ಹೂರ್ಣ ಜಿಗಿ ಬರ್ತದ. ಈಗ ನೋಡ್ರಿ ಈ ಥರ ಆಯ್ತು ನೋಡ್ರಿ. ಎಷ್ಟು ಜಿಗಿ ಎರಡು ಚಂದ ಹೂರ್ಣ ಆಗ್ತದ, ಅಷ್ಟು ಚಂದ ಹೋಳ್ಗೆ ಬರ್ತಾವ್ರಿ. ಹಿಟ್ಟ ಹೂರ್ಣ ರೆಡಿ ಐತ್ರಿ. ಈಗ ಹೋಳ್ಗೆ ಲಾಟಿಸ್ತೇವೆ. ಹೋಳ್ಗೆ ಅಂದ್ರೆ ಒಬ್ಬಟ್ಟು ರೀ. ನಾವು ಒಬ್ಬಟ್ಟು ಹತ್ತೇವೆ. ನಾವು ಹೋಳ್ಗೆ ಹತ್ತೇವೆ, ನೀವು ಒಬ್ಬಟ್ಟು ಹತ್ತೀರಿ. ನಮ್ಮ ಕಡೆ ನಾವು ಹೋಳ್ಗಿನೇ ಹತ್ತೇವೆ ರೀ. ಇದು ನಾವು ತಿಂಗ್ಳದಾಗ ಒಂದು ಸಲ ಹಬ್ಬ ಅಮಾವಾಸ್ಯೆ ಹಿಂಗೇನಿದ್ರು ನಮ್ಮ ತಿಂಗ್ಳದಾಗ ಒಂದು ಸಲ ರೀ ಆಗೇ ಆಗ್ತದ್ರಿ ಇದು ಹೋಳ್ಗೆ ನಮ್ಮ ಕಡೆ. ನಿಮ್ಮ ಕಡೆ ನಿಮ್ಗೆ ಯಾವಾಗ ಮಾಡ್ಕೊತೀರಿ ಮಾಡ್ಕೊಂಡು ತಿಂದು ನೋಡ್ರಿ. ಇದು ಭಾಳ ಟೇಸ್ಟ್ ಇರ್ತದೆ. ಹೋಳ್ಗೆ ತಿನ್ನಕ್ಕೆ ಚಂದ ಇರ್ತದೆ. ಹಾಲು ತುಪ್ಪ ಹೋಳ್ಗೆ ಹಾಕೊಂಡು ತಿಂದ್ರೆ ಟೇಸ್ಟ್ ಆಗಿರ್ತದೆ ರೀ. ಇದು ನೀವು ಒಂದು ಸಲ ತಿಂದು ನೋಡಿರಿ, ಹೆಂಗೆ ಮಾಡ್ಕೊರಿ. ಸ್ವಲ್ಪ ಟ್ರೈ ಮಾಡಿರಿ. ಬರ್ಲಾರ್ದವ್ರು ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಹೋಳ್ಗೆ. ಬರ್ಲಾರ್ದವರು ಈ ಥರ ಟ್ರೈ ಮಾಡಿ ನೋಡಿರಿ. ಈ ಥರ ಲಾಟಿಸ್ಕೊಳ್ಳೋದ್ರಿ. ತುಂಬಿ ಹಿಂಗೆ ಇದೆಲ್ಲ ರೌಂಡಾಗಿ ಚಂದ ಲಾಟಿಸ್ಕೊಳ್ಳೋದ್ರಿ. ಇಂಥ ತಾಟ ಸಿಗ್ತದ್ರಿ. ಇದು ಇಂಥವು ಸಿಗ್ತಾವೆ, ಬಾಂಡೆ ಅಂಗಡಿಯಾಗೂ ಸಿಗ್ತಾವೆ. ಇದು ಈ ತಾಟ ಸಿಗ್ತದೆ. ಹೋಳ್ಗೆ ತಾಟ ಅಂತಾರೆ ಇದಕ್ಕೆ ನಮ್ಮ ಕಡೆ. ಹೋಳ್ಗೆ ತಾಟ ಅಂದ್ರೆ ಕೊಡ್ತಾರೆ ನಮ್ಮ ಕಡೆ. ಹಿಂಗೆ ತೊಗೊಂಡು ಇದು ಹಾಕಿದೆವು ಅಂದ್ರೆ ಈಸಿ ರೀ. ಹರಿಯಲ್ಲಿ ಹೋಳ್ಗೆ ಹಿಂಗೆ ಹಾಕಿ ಬಿಡೋದ್ರಿ. ಇದು ಹಿಂಗೆ ಹಾಕಿ ಎತ್ತಿ ಬಿಟ್ಟೈತೆ, ಹಂಚಿನಾಗ ಹಾಕಿ ಎತ್ತಿ ಬಿಡೋದ್ರಿ. ನೋಡಿರಿ ಈ ಥರ ಆಗ್ತದೆ ನೋಡ್ರಿ ಹೋಳ್ಗೆ. ನೀಟಾಗಿ ಬಿಟ್ಬಿಡ್ತದ್ರಿ. ಅದು ತಗಡು ಏನಾಗ್ತದ ತೆವಿಗೆ ಹಾಕೋಣ ಹಿಂಗೆ ನೀಟಾಗಿ ಎದ್ದು ಬಿಡ್ತದ್ರಿ. ಅದು ಸ್ವಲ್ಪ ಕೈ ಹಚ್ಚಿದ್ರೆ ಸಾಕು, ಹೇಳ್ತದ್ರಿ ಅದು ಹೋಳ್ಗೆ. ನೋಡಿರಿ ಸ್ವಲ್ಪ ಎಣ್ಣೆ ಹಚ್ಚಿ ಎತ್ತಿ ಹಾಕದ್ರಿ ಹೋಳ್ಗೆ. ನೋಡಿರಿ ಚಂದ ಆಗ್ತದ್ರಿ ಹೋಳ್ಗೆ. ಹಿಟ್ಟು ಹೂರ್ಣ ಮೇನ್ ಹಿಟ್ಟು ಸ್ವಲ್ಪ ಚಂದ ಮೆತ್ತಗೆ ನಾದ್ಕೋಬೇಕ್ರಿ. ಹಿಟ್ಟು ಈಗ ಹೋಳ್ಗೆ ಮಾಡ್ಬೇಕಂದ್ರೆ ಭಾಳ ಚಂದ ನಾದ್ಕೋಬೇಕ್ರಿ. ಹಿಟ್ಟು ತಿಕ್ಕಿ ನಾದ್ಬೇಕ್ರಿ.
ಒಂದು ಸ್ವಲ್ಪ ಅಳಸಿರ್ಬೇಕು ರೀ ಹಿಟ್ಟು. ಚಪಾತಿಕ್ಕಿಂತ ಅಳಸಿರ್ಬೇಕು ಹಿಟ್ಟು ಇದಕ್ಕೆ ಮೇನ. ಹಿಟ್ಟು ಅಂದ್ರೆ ಅಳಸಿದ್ರೆ ಹೋಳ್ಗೆ ಚಂದ ಆತವ್ರಿ. ಇದಕ್ಕೆ ಭಾಳ ನೀಟಾಗಿ ತಿಕ್ಕಬೇಕು ರೀ ಹಿಟ್ಟು. ನೋಡಿರಿ ಈ ಥರ ಹೋಳ್ಗೆ ರೀ ತಿನ್ನಾಕರ ಭಾಳ ರುಚಿಯಾಗಿರ್ತದೆ ರೀ ಹೋಳ್ಗಿದು. ತಿಲ್ಲಾರ್ದವರು ಸರಿ ತಿನ್ನಬೇಕು ಇದು ಹೋಳ್ಗೆ, ತಿಂದು ನೋಡಬೇಕು ಅಂಥೇಳಿ ಇಷ್ಟಪಡ್ತಾರೆ ರೀ ಇದು. ಯಾರಾದರೂ ನೋಡಿರಿ. ನಮಸ್ತೆ.